ಉತ್ತರ ಪ್ರದೇಶದ ಬರೇಲಿಯಾದಲ್ಲಿ ನಡೆದ ಹಿಂಸಾಚಾರ ಪ್ರಕರಣದ ನಂತರ ಈಗ ಅಲ್ಲಿನ ಪರಿಸ್ಥಿತಿ ಮತ್ತೊಮ್ಮೆ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿದೆ. ಹೌದು, ಸೆಪ್ಟೆಂಬರ್ 26ರಂದು ಬರೇಲಿಯಾದ ಕೆಲವು ಭಾಗಗಳಲ್ಲಿ ನಡೆದ ಹಿಂಸಾಚಾರದ ಬಳಿಕ ಪೊಲೀಸರು ಹಾಗೂ ಆಡಳಿತವು ಕಠಿಣ ಕ್ರಮ ಕೈಗೊಂಡಿತ್ತು. ಇದೀಗ ಮೌಲಾನಾ ತೌಕೀರ್ ಅವರ ಆಪ್ತರ ಆಸ್ತಿಗಳ ಮೇಲೆ ನಿಗಾ ಇಟ್ಟಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಬರೇಲಿಯಾ ಹಲವೆಡೆ ವ್ಯಾಪಾರಿಕ ಕಟ್ಟಡಗಳು, ಮನೆಗಳು ಹಾಗೂ ಅಂಗಡಿಗಳ ಮೇಲಿನ ಪರಿಶೀಲನೆ ಪ್ರಾರಂಭಿಸಿದೆ. ಜಿಲ್ಲಾಡಳಿತದ ಅಧಿಕೃತ ತಂಡಗಳು ಈಗಾಗಲೇ ಅಕ್ರಮವಾಗಿ ನಿರ್ಮಿಸಲಾದ ಕಟ್ಟಡಗಳ ಪಟ್ಟಿಯನ್ನ ತಯಾರಿಸಿದೆ. ಸರ್ಕಾರದ ಸೂಚನೆಯಂತೆ ಯಾವುದೇ ಆಸ್ತಿ ಅಕ್ರಮವಾಗಿ ನಿರ್ಮಾಣವಾಗಿದ್ರೆ ಅಥವಾ ಯಾರಾದ್ರೂ ಭೂಮಿಯನ್ನ ಕಬಳಿಸಿದ್ರೆ ಅದನ್ನ ಸೀಲ್ ಮಾಡುವುದು ಅಥವಾ ಧ್ವಂಸ ಮಾಡುವುದು ಎಂದೇ ನಿರ್ಧಾರವಾಗಿದೆ. ಅಧಿಕಾರಿಗಳ ಪ್ರಕಾರ ಈ ಕ್ರಮವು ಕೇವಲ ಶಿಕ್ಷೆಯ ಉದ್ದೇಶವಲ್ಲ, ಇದು ಕಾನೂನಿನ ಅಡಿಯಲ್ಲಿ ಎಲ್ಲರೂ ಸಮಾನರು ಎಂಬುದನ್ನು ತೋರಿಸಲು ತೆಗೆದುಕೊಳ್ಳಲಾಗಿರುವ ಗಂಭೀರ ಹೆಜ್ಜೆ. ಬರೇಲಿಯಾದಲ್ಲಿ ನಡೆದ ಹಿಂಸಾಚಾರದ ಹಿನ್ನೆಲೆ ನೆನಪಿಸಿಕೊಳ್ಳೋಣ. 26 ಸೆಪ್ಟೆಂಬರ್ನಂದು ವಾದ ಪ್ರತಿವಾದಗಳಿಂದ ಆರಂಭವಾದ ಒಂದು ಸಣ್ಣ ವಿಷಯ ದೊಡ್ಡ ಗಲಾಟೆಯಾಗಿ ಮಾರ್ಪಟ್ಟಿತು. ಜನರು ರಸ್ತೆಗಿಳಿದು ಕಲ್ಲು ತೂರಾಟ ನಡೆಸಿದ್ರು. ಕೆಲವು ಸ್ಥಳಗಳಲ್ಲಿ ಬೆಂಕಿ ಹಚ್ಚುವ ಘಟನೆಯೂ ನಡೆದವು. ಈ ವೇಳೆ ಹಲವಾರು ಮಂದಿ ಗಾಯಗೊಂಡ್ರು. ಅಂದಾಜು 25 ಮಂದಿ, ಅದರಲ್ಲೂ ಕೆಲವರು ಪೊಲೀಸರಾಗಿದ್ರು. ಇದಾದ ಬಳಿಕ ನಗರದಲ್ಲಿ ಕರ್ಫ್ಯೂ ಹೇರಲಾಯಿತು, ಇಂಟರ್ನೆಟ್ ಸೇವೆಯನ್ನ ಸ್ಥಗಿತಗೊಳಿಸಲಾಯಿತು ಹಾಗೂ ಪ್ಯಾರಾಮಿಲಿಟರಿ ಪಡೆಯನ್ನ ನಿಯೋಜಿಸಲಾಯಿತು. ಈಗ ಆ ಘಟನೆಗೆ ಕಾರಣ ಎಂದು ಆರೋಪಿಸಲಾಗಿರುವ ಕೆಲವರ ವಿರುದ್ಧ ಕಾನೂನು ಕ್ರಮ ಪ್ರಾರಂಭವಾಗಿದೆ. ಮುಖ್ಯವಾಗಿ ಮೌಲಾನಾ ತಾಕೀರ್ ಅವರ ಹತ್ತಿರದ ಸಹೋದ್ಯೋಗಿಗಳು, ವ್ಯಾಪಾರದ ಪಾರ್ಟ್ನರ್ಗಳು ಮತ್ತು ಸಹಾಯಕರು ಆಡಳಿತದಲ್ಲಿದ್ದಾರೆ. ಅವರ ಆಸ್ತಿಗಳನ್ನ ನಿಖರವಾಗಿ ಅಳೆಯಲಾಗ್ತಿದ್ದು, ಯಾವುದೇ ಅಕ್ರಮ ಪತ್ತೆಯಾದ್ರೆ ಅದು ಸರ್ಕಾರದ ವಶಕ್ಕೆ ಸೇರ್ಪಡೆಗೊಳ್ಳಲಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ. ನಾವು ಕಾನೂನುಬದ್ಧ ಪ್ರಕ್ರಿಯೆಯನ್ನೇ ಅನುಸರಿಸುತ್ತಿದ್ದೇವೆ. ಯಾವುದೇ ನಿರಪರಾಧಿಯ ವಿರುದ್ಧ ಕ್ರಮ ಕೈಗೊಳ್ಳೋದಿಲ್ಲ. ಆದ್ರೆ ಅಕ್ರಮವಾದ ಸಾಕ್ಷಿ ಸಿಕ್ಕರೆ ಯಾರನ್ನೂ ಬಿಡೋದಿಲ್ಲ ಅಂತ ಬರೇಲಿಯಾದ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಕ್ರಮದ ಭಾಗವಾಗಿ ಈಗಾಗಲೇ ಕೆಲ ಕಟ್ಟಡಗಳು ಮತ್ತು ಅಂಗಡಿಗಳನ್ನ ಸೀಲ್ ಮಾಡಲಾಗಿದೆ. ಅಂದಾಜು 200 ಕೋಟಿ ಮೌಲ್ಯದ ಆಸ್ತಿಗಳನ್ನ ಗುರುತಿಸಲಾಗಿದೆ ಎಂದು ವರದಿಗಳು ಹೇಳ್ತವೆ. ಆಡಳಿತದ ತಂಡಗಳು ದಿನರಾತ್ರಿ ಕೆಲಸ ಮಾಡುತ್ತಿದ್ದು, ಮ್ಯಾಪಿಂಗ್, ದಾಖಲೆ ಪರಿಶೀಲನೆ ಮತ್ತು ನೋಟಿಸ್ ನೀಡುವ ಕೆಲಸ ವೇಗವಾಗಿ ನಡೆಯುತ್ತಿದೆ. ಜನರಲ್ಲಿ ಈಗ 2 ರೀತಿಯ ಪ್ರತಿಕ್ರಿಯೆಗಳು ಕೇಳಿ ಬರ್ತಿವೆ. ಒಂದೆಡೆ ಕೆಲವರು ಸರ್ಕಾರದ ಈ ಕ್ರಮವನ್ನ ಸ್ವಾಗತಿಸುತ್ತಿದ್ರೆ, ಅವರ ಅಭಿಪ್ರಾಯದಲ್ಲಿ ಅಕ್ರಮ ಕಟ್ಟಡಗಳನ್ನ ತೆರವಾಗಬೇಕು, ಯಾರೇ ಆಗಿರ್ಲಿ ಕಾನೂನಿನ ಮುಂದೆ ತಲೆಯನ್ನ ಬಾಗ್ಲೇಬೇಕು. ಆದ್ರೆ ಮತ್ತೊಂದೆಡೆ ಕೆಲವರು ಈ ಕ್ರಮ ರಾಜಕೀಯ ಪ್ರೇರಿತವಾಗಿದೆ ಎಂದು ಹೇಳ್ತಿದ್ದಾರೆ. ಅವರ ಮಾತಲ್ಲಿ ಆಡಳಿತವು ಕೇವಲ ಕೆಲವು ಸಮುದಾಯಗಳ ಮೇಲೆ ಮಾತ್ರ ಕಠಿಣ ಕ್ರಮ ಕೈಗೊಳ್ಳುತ್ತಿದೆ ಎಂದು ವಾದವನ್ನ ಮಾಡ್ತಿದ್ದಾರೆ. ಈ ವಿವಾದದ ಮಧ್ಯೆ ಬರೇಲಿಯಾ ಪರಿಸ್ಥಿತಿ ಹತ್ತಿರದಿಂದ ನೋಡ್ತಿದ್ರೆ ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ಪ್ರಯತ್ನಗಳು ನಿರಂತರವಾಗಿ ನಡೆಯುತ್ತಿವೆ. ಪೊಲೀಸರಿಂದ ಪ್ಯಾಟ್ರೋಲ್, ರೋಡ್ ಚೆಕ್ ಪೋಸ್ಟ್ಗಳು ಮತ್ತು ನಿಗಾ ವಿಡಿಯೋ ವ್ಯವಸ್ಥೆಗಳನ್ನ ಬಲಪಡಿಸಲಾಗಿದೆ. ಈಗ ಎಲ್ಲರ ಕಣ್ಣು ಮೌಲಾನಾ ತೌಕೀರ್ ಅವರ ಬಳಗದವರ ಕಡೆ ಇದೆ. ಅವರ ಆಸ್ತಿಗಳ ಕುರಿತು ಮುಂದಿನ ನಿರ್ಧಾರ ಏನ್ ಆಗುತ್ತದೆ ಎಂಬುದರತ್ತ ಜನರ ಗಮನ ಹರಿದಿದೆ. ಅಧಿಕಾರಿಗಳ ಪ್ರಕಾರ ಮುಂದೆ ಯಾವುದೇ ಅಕ್ರಮ ಸಾಬೀತಾದ್ರೆ ಬೃಹತ್ ಪ್ರಮಾಣದಲ್ಲಿ ಜೆಸಿಬಿ ಕಾರ್ಯಾಚರಣೆ ನಡೆಯುವ ಸಾಧ್ಯತೆ ಇದೆ. ಬರೇಲಿಯಾ ಜನರಲ್ಲಿ ಭಯವೂ ಇದೆ, ಕೌತುಕವೂ ಇದೆ. ಕೆಲವು ಮಂದಿ ಹೇಳ್ತಾರೆ, ಇದು ಹೊಸ ಬರೇಲಿಯಾ ಆಗಬೇಕು, ಕಾನೂನು ಎಲ್ರಿಗೂ ಸಮಾನವಾಗಿರಬೇಕು. ಇನ್ನು ಕೆಲವರು ಶಾಂತಿಯ ಸೌಹಾರ್ದತೆಯನ್ನ ಕಾಪಾಡಬೇಕು ಎಂದು ಮನವಿ ಮಾಡ್ತಿದ್ದಾರೆ. ಇಂತಹ ಘಟನೆಗಳು ಮತ್ತೆ ನಡೆಯದಂತೆ ತಡೆಯಲು ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲು ಸಜ್ಜಾಗಿದೆ. ಹಿಂಸಾಚಾರದ ಬಳಿಕದಿಂದಲೇ ಬರೇಲಿಯಾ ಜನತೆ ಭಯದಲ್ಲಿ ಬದುಕುತ್ತಿದ್ರು. ಆದ್ರೆ ಈಗ ಆಡಳಿತದ ಕ್ರಮದಿಂದ ಅವರು ಕೆಲಮಟ್ಟಿಗೆ ನಿಶ್ಶಾಂತರಾಗಿದ್ದಾರೆ.